ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ಎಲ್ರು ನನ್ ಬಗ್ಗೆನೇ ಮಾತಾಡ್ತಿರೋ ಹಾಗಿದೆ? ಹೌದು ಸಮರ್ಥ ಅವ್ರೆ, ನೀವು ನಿಮ್ ಹೆಂಡತಿನ ಸರಿಯಾಗಿ ನೋಡ್ಕೋತಾ ಇಲ್ಲ, ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ ಅಂತ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಂತಿಲ್ವಾ? ಏನ್ರಿ ಗುಲಾಬಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ನಿಮ್ ಎಲ್ರೂ ಹೃದಯ ಲಬ್ಡಬ್ ಲಬ್ಡಬ್ ಬಂತಿದ್ರೆ ನನ್ನ ಹೃದಯ ಮಾತ್ರ ಗುಲಾಬಿ 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 ಅಂತಿದೆ. ಹೌದಾ? ಗುಲಾಬಿ ಹೋಗ್ ಕೇಳಿಸ್ಕೊಬಾ. ಯಾಕೆ ನೀನ್ ಹೋಗಲ್ವಾ? ಮಾಲಿನಿ ಅವ್ರೆ ನೀವ್ ಹೋಗ್ ಕೇಳಿಸ್ಕೊಂಬರ್ರಿ. ಆಯ್ತು ಬಿಡ್ರಿ, ನಾನೇ ಹೋಗಿ ಕೇಳಿಸ್ಕೊಂಬರ್ತೀನಿ. ಕೂತ್ಕೊಳ್ಳಿ ಸುಮ್ನೆ. ಚೀಕಳ್ಳಿ ನಾಚಿಕೆ ನೋಡು, ನಾಚಿಕೆ ನೋಡು. ಇಷ್ಟೊಂದು ಪ್ರೀತಿ ಇಟ್ಕೊಂಡು ಪಾಪ ಸಮರ್ಥನೆ ಯಾಕೆ ದೂರ ಇಟ್ಟಿದ್ಯಾ? ಅಕ್ಕ, ಏನು ಹೀಗೆ ಹೇಳ್ತಿದ್ದೀರಲ್ಲ? ನಾನೆಲ್ಲಿ ದೂರ ಇಟ್ಟಿದ್ದೀನಿ? ನನಗೂ ಅವ್ರ ಜೊತೆ ಖುಷಿಯಾಗಿರ್ಬೇಕು ಅಂತ ಆಸೆ ಇದೆ. ಆದ್ರೆ ಅತ್ತೆ ಮನ್ ಸರಿ ಹೋಗೋವರೆಗೂ ನಾವು ದೂರ ಇರೋದೇ ಒಳ್ಳೇದು. ಗುಲಾಬಿ, ಅವ್ರು ನಿನ್ನ ಹತ್ರ ಹಾಗೆ ನಡ್ಕೋತಾರೆ ಅಂತ ನೀನ್ ಬೇಜಾರ್ ಮಾಡ್ಕೊಂಡ್ರೆ ಪಾಪ ನಮ್ ಹುಡುಗನಿಗೆ ಬೇಜಾರಾಗಲ್ವಾ? ಅಟ್ಲೀಸ್ಟ್ ಅವನ್ಗೋಸ್ಕರ ಆದ್ರೂ ನಗ್ನಗ್ತಾ ಇರು. ಅವ್ನ್ ನಿನ್ಗೋಸ್ಕರ, ನಿನ್ ನಗುಗೋಸ್ಕರ ಏನ್ ಮಾಡಕ್ಕೂ ತಯಾರಾಗಿದ್ದಾನೆ. ಅಕ್ಕ, ಇದ್ರಲ್ಲಿ ಗುಲಾಬಿ ತಪ್ಪೇನೂ ಇಲ್ಲ. ಈ ಮನೇಲಿ ಇಷ್ಟೊಂದೆಲ್ಲ ನಡೀತಿರುವಾಗ ಹೇಗ್ ತಾನೇ ಸಂತೋಷವಾಗಿರೋದಕ್ಕೆ ಮನ್ಸು ಬರುತ್ತಕ್ಕ? ಈ ನಮ್ ಸಂಸಾರ ಚೆನ್ನಾಗಿರ್ಬೇಕು ಅಂತಂದ್ರೆ ಆ ದೇವ್ರೇ ಬಂದು ಅಮ್ಮಂಗೆ ಒಳ್ಳೆ ಬುದ್ಧಿ ಕೊಡ್ಬೇಕು. ಕರೆಕ್ಟ್ ಆಗಿ ಹೇಳ್ದೆ. ನಮ್ 3 ಜನ ಒಂದ್ ಕೆಲ್ಸ ಮಾಡೋಣ, ದೇವಸ್ಥಾನಕ್ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋಣ. ದೇವ್ರ ಯಾವ್ದಾದ್ರು ದಾರಿ ತೋರ್ಸಿದ್ರು ತೋರ್ಸ್ಬೋದಲ್ವಾ? ಅನ್ಪೂರ್ಣವ್ರೆ, ನಾವು ಬರ್ತೀವಿ, ಜೊತೆಗೆ ಗೌಡ್ರನ್ನ ಕರ್ಕೊಳ್ಳಿ. ಬೇಡ ರೇಖಾ, ನಾವೆಲ್ರೂ ಒಟ್ಟಿಗೆ ಹೋದ್ರೆ ಸೀತಮ್ಮಂಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಅವ್ರ ವಿರುದ್ಧ ನಾವೇನೋ ಸ್ಕೆಚ್ ಮಾಡ್ತಾ ಇದೀವಿ ಅಂತ ಸುಮ್ನೆ ಏನೇನೋ ಯೋಚನೆ ಮಾಡ್ತಾರೆ. ಅದ್ರ ಬದಲು ನಾವು ಹೋಗ್ಬಿಟ್ಟು ಬರ್ತೀವಿ, ನೀವು ಮನೇಲೇ ಇರಿ.